ಹಲೋ ಗೆಳೆಯರೇ, ನಮಸ್ತೆ. ಕನ್ನಡ ಕಾರ್ಟೂನ್ ಕಂಟೆಂಟ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಮೊಬೈಲ್ನಲ್ಲಿ ಈಸಿಯಾಗಿ ಹೇಗೆ ಆ್ಯನಿಮೇಷನ್ ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೇಸ್ಟೋರಲ್ಲಿ ಟ್ವಿನ್ ಕ್ರಾಫ್ಟ್ ಅನ್ನೋ ಒಂದು ಅಪ್ಲಿಕೇಶನ್ ಇರುತ್ತೆ. ನೀವು ನೋಡ್ಬೋದು, ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ. ಅದನ್ನು ಟೈಪ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಬಂತು ಅಲ್ವಾ, ಅದೇ ರೀತಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ ನಂತರ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಂದರೆ ಸೈನ್ ಇನ್ ಮಾಡಲಿಕ್ಕೆ ಗೂಗಲ್ ಮುಖಾಂತರ ಅಥವಾ ಫೇಸ್ಬುಕ್ ಮುಖಾಂತರ ನಿಮ್ಗೆ ಯಾವುದು ಕಂಫರ್ಟೇಬಲ್ ಇರುತ್ತೆ ಅದರ ಮುಖಾಂತರ ಸೈನ್ ಇನ್ ಆಗಿ. ಸೈನ್ ಇನ್ ಆದ ನಂತರ ನಿಮಗೆ ಕೆಲವೊಂದು ಗೈಡೆನ್ಸ್ ತೋರಿಸುತ್ತೆ, ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತೇಳಿ. ಅದನ್ನು ನೀವು ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಸ್ಕ್ರೀನ್ ಫ್ರೇಮ್ ಕೇಳುತ್ತೆ. ಸೊ 9x16 ಅಥವಾ 16x9 ಅಂತ ಹೇಳಿ ನಿಮ್ಗೆ ಯಾವುದು ಕಂಫರ್ಟೇಬಲ್ ಇರುತ್ತೆ ವಿಡಿಯೋ ಕ್ರಿಯೇಟ್ ಮಾಡಲಿಕ್ಕೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಕೂಡ 9x16 ಫ್ರೇಮಲ್ಲೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದು ಇಂಟರ್ನೆಟ್ ಇದ್ದರೆ ಮಾತ್ರ ವರ್ಕ್ ಆಗೋದು. ಸೊ ಇಂಟರ್ನೆಟ್ ಆನ್ ಇರಬೇಕಾಗತ್ತೆ. ಸೊ ನೀವು ಸ್ಕ್ರೀನನ್ನು ರೇಷಿಯೋ ಸೆಲೆಕ್ಟ್ ಮಾಡ್ಕೊಂಡ ನಂತರ ಆಡಿಯೋ ವಿತೌಟ್ ಆಡಿಯೋ ಕೂಡ ಇರುತ್ತೆ, ವಿತ್ ಆಡಿಯೋ ಕೂಡ ಇರುತ್ತೆ. ನೀವು ಡೌನ್ಲೋಡ್ ಮಾಡಿಕೊಂಡೆ ಕಂಟಿನ್ಯೂ ಕೊಡಬೇಕಾಗುತ್ತೆ. ವಿತೌಟ್ ಆಡಿಯೋ ಕೊಟ್ಟ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ಸ್ ಬರುತ್ತೆ. ಸೊ ಸುಮಾರು ಬ್ಯಾಕ್ಗ್ರೌಂಡ್ ಇರುತ್ತೆ. ನಿಮ್ಮ ಒಂದು ಸ್ಕ್ರಿಪ್ಟಿಗೆ ಯಾವುದು ಬ್ಯಾಕ್ಗ್ರೌಂಡ್ ಇದು ಇರುತ್ತೆ, ಕಂಫರ್ಟೇಬಲ್ ಇರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೆಲವೊಂದು ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕೆಳಗಡೆ ಡೌನ್ ಸೈಡಲ್ಲಿ ಸ್ಟಾರ್ ಅಂತ ಇರುತ್ತೆ, ಕೆಲವೊಂದಕ್ಕೆ ಸ್ಟಾರ್ ಅಂತ ಇರೋದಿಲ್ಲ. ಅದೇನೆಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ ಅದು ಪ್ರೈಮ್ ಆಗಿರುತ್ತೆ. ಸೊ ನೀವು ಆ ಒಂದು ಬ್ಯಾಕ್ಗ್ರೌಂಡ್ ಯೂಸ್ ಮಾಡಬೇಕು ಅಂದರೆ ಪರ್ಚೇಸ್ ಮಾಡಬೇಕಾಗತ್ತೆ ದುಡ್ಡು ಕೊಟ್ಟು. ಕೆಲವೊಂದಕ್ಕೆ ಸ್ಟಾರ್ ಏನಿಲ್ಲ, ಅದನ್ನು ನೀವು ಸೊ ಯಾವುದೇ ರೀತಿ ಪ್ರೈಮ್ ದುಡ್ಡು ಕೊಟ್ಟು ಏನು ಪರ್ಚೇಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ನಾನು ಕೂಡ ಸೊ ಎಲ್ಲ ಫ್ರೀನೇ ಇತ್ತು, ಬಟ್ ಇವಾಗ 2 or 3 days ಯೂಸ್ ಮಾಡಿದ ನಂತರ ಈ ಥರ ಬರ್ತಾ ಇದೆ. ಸೊ ಅದಾದ ನಂತರ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕ್ಯಾರೆಕ್ಟರ್, ನಿಮ್ಮ ಒಂದು ಸ್ಕ್ರಿಪ್ಟಿಗೆ ಯಾವುದು ಕ್ಯಾರೆಕ್ಟರ್ ಬೇಕಾಗಿರುತ್ತೆ ಇಲ್ಲಿ ಕೂಡ ಇರುತ್ತೆ. ಸೊ ಆ್ಯನಿಮೇಷನ್ಸ್ ಇರುತ್ತೆ, ಕ್ಯಾರೆಕ್ಟರು ನೀವು ನೋಡ್ತಾ ಇರ್ಬೋದು, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಕೆಲವೊಂದು ಇಲ್ಲಿ ಕೂಡ ಸ್ಟಾರ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಮೌಂಟ್ ಎಷ್ಟು ಬೇಕು ಆ ಕ್ಯಾರೆಕ್ಟರ್ ಪರ್ಚೇಸ್ ಮಾಡಲಿಕ್ಕೆ ಅಂತ ಶೋ ಆಗುತ್ತೆ. ಸೊ ನೀವು ಪರ್ಚೇಸ್ ಮಾಡೋಕ್ಕೆ ಇಷ್ಟ ಇದ್ದರೆ ಖಂಡಿತ ಅದನ್ನು ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ಫ್ರೀ ಇರುತ್ತೆ. ಕೆಲವೊಂದು ಆ ಥರ ಸ್ಟಾರ್ ಎಲ್ಲ ತೋರಿಸ್ತಾ ಇರೋದಿಲ್ಲ, ಓನ್ಲಿ ಅದು ಆ್ಯನಿಮೇಷನ್ ಅಷ್ಟೇ ತೋರಿಸ್ತಾ ಇರುತ್ತೆ. ನಾನು ಫ್ರೀ ಇರೋದು ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಟಾಪ್ ಸೈಡಲ್ಲಿ ಅಪ್ಡೇಟ್ ಬರುತ್ತೆ. ಅದು ಡೌನ್ಲೋಡ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮಾಡಿದ ನಂತರ ಅದು ನಿಮಗೆ ಎಷ್ಟು ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಿದೆ ಅಂತೇಳಿ ಟಾಪ್ ಸೈಡಲ್ಲಿ ಕೂಡ ತೋರಿಸ್ತಾ ಇರುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಕೂಡ ತೋರಿಸ್ತಾ ಇರುತ್ತೆ. ಅಲ್ಲಿ 2 ಕ್ಯಾರೆಕ್ಟರ್ ಸೆಲೆಕ್ಟೆಡ್ ಅಂತ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿದ ನಂತರ ಈ ಥರ ಡಿಫಾಲ್ಟಾಗಿ ಒಂದು ಆಪ್ಷನ್ಸ್ ಬರುತ್ತೆ, ಆಫರ್ ಆ ಥರ ಹೇಳ್ಬಿಟ್ಟು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಮತ್ತು ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಸ್ಕ್ರೀನಲ್ಲಿ ಈ ಥರ ಕಾಣುತ್ತೆ. ನೀವು ನೋಡ್ತಿರ್ಬೋದು, ಹೊಟ್ಟೆ ಹತ್ರ ನಿಮಗೆ ಕ್ಯಾರೆಕ್ಟರಲ್ಲಿ ಪ್ಲಸ್ ಐಕಾನ್ ಇದೆ ಅಲ್ವಾ, ಅದನ್ನ ಹೋಲ್ಡ್ ಮಾಡಿ ಹಿಡ್ಕೊಂಡು ಸ್ಕ್ರೀನ್ ಆಡಿಸಿದ್ರೆ ಅಂದರೆ ಫಿಂಗರ್ ಮೂಮೆಂಟ್ ಮಾಡಿದ್ರೆ ಕ್ಯಾರೆಕ್ಟ್ ಮೂಮೆಂಟ್ ಆಗುವಂಥದ್ದು ಕಾಣಿಸುತ್ತೆ. ಹಾಗೆ ನಿಮಗೆ ಕ್ಯಾರೆಕ್ಟರ್ ಇಷ್ಟ ಇಲ್ಲ ಅಂದರೆ ಅದು ಕ್ಯಾರೆಕ್ಟ್ ಮೇಲೆ ಹೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ ಸೈಡಲ್ಲಿ ಡಿಲೀಟ್ ಆಪ್ಷನ್ಸ್ ಕೇಳುತ್ತೆ, ಅಲ್ಲಿ ಕೂಡ ನೀವು ಡಿಲೀಟ್ ಮಾಡಿ. ಅಗೇನ್ ಈ ಕಡೆ ಲೆಫ್ಟ್ ಸೈಡಲ್ಲಿ ನಿಮಗೆ ಕ್ಯಾರೆಕ್ಟರ್ ಅಂತ ಇರುತ್ತೆ, ನಿಮ್ಗೆ ಯಾವ ಕ್ಯಾರೆಕ್ಟರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಕೂಡ ಅದೇ ರೀತಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ. ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು, ಸೊ ರೈಟ್ ಸೈಡಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ನ ಮೂವ್ ಮಾಡ್ತಾ ಇದ್ದೀನಿ. ಮೂವ್ ಮಾಡಲಿಕ್ಕೆ ಐಕಾನ್ ಇರುತ್ತೆ ನೋಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ಮೂವ್ ಮಾಡ್ತಾ ಇದ್ದೀನಿ ನೋಡಿ, ಸ್ಕ್ರೀನಲ್ಲಿ ಅದು ತೋರಿಸ್ತಾ ಇದೆ. ಹಾಗೆ ನಿಮಗೆ ಯಾವ ಕ್ಯಾರೆಕ್ಟರ್ ಮಾತಾಡಬೇಕು ಆ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ವಾಯ್ಸ್ ಕೊಡ್ಬೋದು. ವಾಯ್ಸ್ ಕೊಟ್ಟ ನಂತರ ನಿಮಗೆ ಸೇವ್ ಕೇಳುತ್ತೆ. ಸೊ ನೀವು ಸೇವ್ ಕೊಟ್ಟರೆ ಅದು ಸೇವ್ ಆಗುತ್ತೆ. ಅದ್ರ ಪಕ್ಕಕ್ಕೆ ಸೆಟ್ಟಿಂಗ್ ಆಪ್ಷನ್ ಕೂಡ ಇರುತ್ತೆ. ನೀವು ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಅದನ್ನು ಟ್ಯೂನ್ ಕೂಡ ಅಥವಾ ಸ್ಪೀಡಾಗಿ ಮಾತಾಡೋ ಥರ ನೀವು ಸೆಟ್ ಮಾಡ್ಬೋದು. ಸೊ ನೀವು ಒಂದು ಕ್ಯಾರೆಕ್ಟರ್ಗೆ ಒಂದು ಫ್ರೇಮಲ್ಲಿ ಒಂದು ಕ್ಯಾರೆಕ್ಟರ್ ಮಾತ್ರ ವಾಯ್ಸ್ ಕೊಡಲಿಕ್ಕೆ ಆಪ್ಷನ್ಸ್ ಇರುತ್ತೆ. ನಿಮಗೆ ಡೌನ್ ಸೈಡಲ್ಲಿ ನೆಕ್ಸ್ಟ್ ಫ್ರೇಮ್ ಅಂತ ಇರುತ್ತೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಇನ್ನೊಂದು ಕ್ಯಾರೆಕ್ಟರ್ನ ಮಾತಾಡಿಸ್ಬೇಕಾಗತ್ತೆ. ನೀವು ಒಂದೇ ಫ್ರೇಮಲ್ಲಿ 2 ಕ್ಯಾರೆಕ್ಟರ್ ಮಾತಾಡ್ಸೋಕ್ಕೆ ಹೋದರೆ ಸೊ ಅದು ಕರೆಕ್ಟಾಗಿ ವಿಡಿಯೋ ಇದು ಬರೋದಿಲ್ಲ, ಅಂದರೆ 2 ಒಟ್ಟಿಗೆ ಮಾತಾಡೋ ಥರ ರೆಕಾರ್ಡ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೇನಾದರೂ ಅದು ವಾಯ್ಸ್ ಸರಿಯಾಗಿ ಬಂದಿಲ್ಲ ಅನಿಸಿದ್ರೆ ಸೊ ನಿಮಗೆ ಡಿಲೀಟ್ ಆಪ್ಷನ್ಸ್ ಕೂಡ ಇರುತ್ತೆ. ಸೇವ್ ಮುಂದ್ಗಡೆ ನಿಮಗೆ ಡಿಲೀಟ್ ಆಪ್ಷನ್ಸ್ ಕೂಡ ಇರುತ್ತೆ. ಡಿಲೀಟ್ ಮಾಡಿ ಅಗೇನ್ ಮತ್ತೆ ಹೊಸದಾಗಿ ಕೂಡ ನೀವು ರೆಕಾರ್ಡ್ ಮಾಡಿಬಿಟ್ಟು ಸೊ ನೀವು ಸೇವ್ ಮಾಡ್ಬೋದು. ಒನ್ಸ್ ನೀವು ಸೇವ್ ಮಾಡಿದ್ದೀರಾ ಅಂದರೆ ಅದು ನೆಕ್ಸ್ಟ್ ಆಟೋಮೆಟಿಕ್ಕಾಗಿ ಮತ್ತೆ ಹೊಸ ಫ್ರೇಮ್ ತಗೊಳುತ್ತೆ. ಹೊಸ ಫ್ರೇಮಲ್ಲಿ ನೀವು ಅಪೋಸಿಟ್ ಕ್ಯಾರೆಕ್ಟರ್ನ ಮಾತಾಡಿಸ್ಬೇಕಾಗತ್ತೆ.
ಸೊ ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಕ್ಯಾರೆಕ್ಟರ್ಗೆ ವಾಯ್ಸ್ ಓವರ್ ಕೊಡೋದು ಕಂಪ್ಲೀಟ್ ಆದ ನಂತರ ನಿಮಗೆ ಕ್ಯಾರೆಕ್ಟರ್ ಸೈಡ್ ನೀವು ನೋಡ್ತಿರ್ಬೋದು, ಡೌನ್ ಸೈಡಲ್ಲಿ ಪ್ಲೇ ಆಪ್ಷನ್ಸ್ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ವಾಯ್ಸ್ ಓವರ್ ಏನು ಕೊಟ್ಟಿದ್ದೀರ ಕ್ಯಾರೆಕ್ಟರ್ಗೆ ಅದು ಪ್ಲೇ ಮಾಡಿದಾಗ ನಿಮಗೆ ವಿಡಿಯೋ ಆಗಿ ಅದು ಪ್ಲೇ ಆಗುತ್ತೆ. ಸೊ ನೀವು ಅಲ್ಲಿಗೆಲ್ಲ ಕರೆಕ್ಟಾಗಿತ್ತು ಅಂದರೆ ನಿಮಗೆ ಟಾಪ್ ಸೈಡಲ್ಲಿ ಸೇವ್ ವಿಡಿಯೋ ಅಂತ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಸೊ ನೀವು ಕ್ಲಿಕ್ ಮಾಡಿದಾಗ ಗೂಗಲ್ ಸೈನ್ ಇನ್ ಅಥವಾ ಫೇಸ್ಬುಕ್ ಸೈನ್ ಇನ್ ಕೇಳುತ್ತೆ. ನೀವು ಅದನ್ನು ಗೂಗಲ್ ಅಕೌಂಟ್ ಮುಖಾಂತರನಾದರೂ ಸೈನ್ ಇನ್ ಆಗ್ಬೋದು, ಫೇಸ್ಬುಕ್ ಅಕೌಂಟ್ ಮುಖಾಂತರನಾದರೂ ಸೈನ್ ಇನ್ ಆಗ್ಬೋದು. ಸೈನ್ ಇನ್ ಆದ ನಂತರ ಪ್ರೊಫೈಲ್ ಕ್ರಿಯೇಟ್ ಮಾಡಲಿಕ್ಕೆ ಆಗೇನು ಆಪ್ಷನ್ಸ್ ಬರುತ್ತೆ, ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಫೈಲ್ ಮ್ಯಾನೇಜರ್ಲಿ ವಿಡಿಯೋ ಸೇವ್ ಆಗುತ್ತೆ. ಸೊ ಸಮ್ ಟೆಕ್ನಿಕಲ್ ಇಶ್ಯೂಯಿಂದ ಡಿಲೇ ಆಗಿ ಕೂಡ ಸೇವ್ ಆಗ್ಬೋದು. ಸೊ ಆ ಕಾರಣದಿಂದ ನಾನು ಸ್ಕ್ರೀನ್ ರೆಕಾರ್ಡರ್ ಅಪ್ಲಿಕೇಶನ್ ಮುಖಾಂತರ ವಿಡಿಯೋನ ನಾನು ರೆಕಾರ್ಡ್ ಮಾಡಿಬಿಟ್ಟು ಸೇವ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಹಾಗೆ ಟಾಪ್ ಸೈಡಲ್ಲಿ ಕೂಡ ನೋಡ್ತಾ ಇರ್ಬೋದು ರೆಕಾರ್ಡ್ ಆಪ್ಷನ್ಸ್ ಇದೆ ಅಲ್ವಾ, ರೆಕಾರ್ಡ್ ಮತ್ತು ಪ್ರೊಫೈಲ್, ಕ್ಯಾರೆಕ್ಟರ್ ಪ್ರೊಫೈಲ್ ಫೇಸ್ ಏನು ಕಾಣಿಸ್ತಾ ಇದೆ ಅದನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನೀವು ಅದನ್ನು ಕೂಡ ಅಂದರೆ ಆಪ್ಷನ್ಸ್ ಕೂಡ ನೀವು ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಅದಾದ ನಂತರ ನೀವು ನೋಡ್ತಾ ಇರ್ಬೋದು ಆ ಕ್ಯಾರೆಕ್ಟರ್ನ ನೀವು ಕೂರಿಸೋದಾದರೆ ಕೂರಿಸೋ ಥರ ಸೆಟ್ಟಿಂಗ್ ಮಾಡ್ಬೋದು ಅಥವಾ ನಿಲ್ಲಿಸ್ಬೋದು, ಆ ಕೈ ಮೂಮೆಂಟ್ ಮಾಡ್ಬೋದು, ಕಾಲು ಮೂಮೆಂಟ್ ಮಾಡ್ಬೋದು. ಆ ಕ್ಯಾರೆಕ್ಟರ್ನ ಕ್ಲಿಕ್ ಮಾಡಿದಾಗ ನಿಮಗೆ ಅದನ್ನು ಬಿಗ್ ಸೈಜ್ ಮಾಡ್ಬೋದು ಅಥವಾ ರೊಟೇಷನ್ ಮಾಡ್ಬೋದು, ಈ ಥರ ಎಲ್ಲ ಆಪ್ಷನ್ಸ್ ಬರುತ್ತೆ. ಸೊ ಅಥವಾ ನೀವು ಹೆಡ್ ಸೈಡಲ್ಲಿ ಕ್ಲಿಕ್ ಮಾಡಿದ್ದೀರ ಅಂದರೆ ಅದು ಡಿಲೀಟ್ ಮಾಡಲಿಕ್ಕೆ ಕೆಳಗಡೆ ಆಪ್ಷನ್ಸ್ ಬರುತ್ತೆ. ಡಿಲೀಟ್ ಮಾಡಿ ನೀವು ಯಾವ ಕ್ಯಾರೆಕ್ಟರ್ನ ಸೇವ್ ಮಾಡ್ಕೋಬೇಕು ಆ ಕ್ಯಾರೆಕ್ಟರ್ ಕೂಡ ನೀವು ಸೇವ್ ಮಾಡ್ಕೋಬೋದು. ಸೊ ಇದಿಷ್ಟು ವಿಡಿಯೋ ಕ್ರಿಯೇಟ್ ಮಾಡಲಿಕ್ಕೆ ಈ ಅಪ್ಲಿಕೇಶನಲ್ಲಿ. ಸೊ ಆಪ್ಷನ್ಸ್ ಏನೇನು ನನಗೆ ಗೊತ್ತು ಅದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ.